ಪಂಜಾಬ್ನ ಅಮೃತಸರದಲ್ಲಿ ಸಿಖ್ ಗುರುದ್ವಾರದಲ್ಲಿ ವಿದ್ಯುತ್ ದೀಪಗಳು ಬಂದ್. ಸಿಖ್ ಧರ್ಮ ಗುರುಗಳಿಂದ ಜನರಿಗೆ ಜಾಗೃತಿ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್. ಪಂಜಾಬ್ನ ಅಮೃತಸರ ಅಲ್ಲಿನ ಗೋಲ್ಡನ್ ಟೆಂಪಲ್ ಏನಿದೆ ಇದೆಲ್ಲವೂ ಕೂಡ ಆಗಲೇ ನಾವು ತಿಳಿಸಿದ ಹಾಗೆ ಬಹಳ ಸೂಕ್ಷ್ಮ ಪ್ರದೇಶಗಳು, ಟಾರ್ಗೆಟ್ಗೆ ಒಳಪಡಬಹುದಾದಂತಹ ಸ್ಥಳಗಳು. ಸಿಖ್ ಧರ್ಮಗುರುಗಳು ಕೂಡ ಜನರಿಗೆ ಜಾಗೃತಿ ಹೇಳ್ತಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್. ಸಿಖ್ ಧರ್ಮಗುರುಗಳಿಂದ ಜನರಿಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್. ಇದು ಮ್ಯಾಚ್ ಆದ ನಂತರ ಧರ್ಮಶಾಲಾದಲ್ಲಿ ಏನು ಮ್ಯಾಚ್ ಇತ್ತು ಆ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ ಹೊರಗಡೆ ಬಂದ ಮೇಲೆ. ನಾವೀಗ ಅಮೃತಸರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೇಗೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಅಂತ. ಬ್ಲ್ಯಾಕ್ಔಟ್ ಅಂತಂದರೆ ಕಂಪ್ಲೀಟ್ ಆಗಿ ಈ ಏರ್ ಸ್ಟ್ರೈಕ್ ಏನಾದರೂ ಮಾಡುವಂಥ ಪ್ರಯತ್ನ ಎದುರಾಳಿಗಳು ಮಾಡಿದರೆ ಅವರಿಗೆ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗಬಾರ್ದು, ಎಲ್ಲಿ ಏನು ಯಾವುದು ನಗರ ಪ್ರದೇಶ. ಸೊ ಹಾಗಾಗಿ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಿದಾಗ ವಿದ್ಯುತ್ ಶಕ್ತಿ ಇಲ್ದಿರುವಾಗ ಕೆಲವೊಂದಷ್ಟು ಕಡೆ UPSಗಳ ಮೂಲಕ ಆನ್ ಮಾಡೋದಿರುತ್ತೆ. ಬಟ್ ಅದನ್ನೂ ಕೂಡ ಆಫ್ ಮಾಡೋದು ಒಳ್ಳೆಯದು. ನಾವು ಸೈನಿಕರಿಗೆ, ನಮ್ಮ ಸೇನೆಗೆ ಸಾಧ್ಯವಾದಷ್ಟು ನಮ್ಮ ಕೈಯಿಂದ ಏನು ಮಾಡ್ಬೋದು. ನೋಡಿ, ಈಗ ಗೋಲ್ಡನ್ ಟೆಂಪಲ್ ನೋಡ್ತಾ ಇದ್ದೀರಾ, ಸ್ವರ್ಣ ಮಂದಿರ, ಅದ್ಭುತವಾದಂಥ ಒಂದು ಮಂದಿರಗಳನ್ನೊಂದಿದು. ಸೊ ಇಲ್ಲಿಗೆ ಸಾವಿರಾರು ಮಂದಿ ಬರ್ತಾರೆ. ಸೊ ಹಾಗಾಗಿ ಈ ಪ್ರದೇಶ ಎದುರಾಳಿಗಳ ಟಾರ್ಗೆಟ್ಗಳಲ್ಲಿ ಒಂದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸೇಫ್ಟಿ ಭಾಳ ಮುಖ್ಯ. ಸೊ ಅದ್ಭುತವಾಗಿ ಕಂಗೊಳಿಸುವಂತಹ ಅಮೃತಸರದ ಗೋಲ್ಡನ್ ಟೆಂಪಲ್ ನೋಡಿ ಹೇಗೆ ಬ್ಲ್ಯಾಕ್ಔಟ್ ಆಗ್ತಿದೆ ಅಂತ. ಒಂದೊಂದಾಗಿ ಲೈಟ್ಗಳು ಆಫ್ ಆಗ್ತಿದೆ. ಅಲ್ಲಿ ಮಂದಿರ ಇದೆ ಅಂತಲೇ ಗೊತ್ತಾಗಬಾರ್ದು, ಅಷ್ಟರ ಮಟ್ಟಿಗೆ ಕಂಪ್ಲೀಟಾಗಿ ಬ್ಲ್ಯಾಕ್ಔಟ್ ಮಾಡಿ ಏನಾದರೂ ಏರ್ ಸ್ಟ್ರೈಕ್ ಮಾಡಿದರೆ, ನಮ್ಮ ಡಿಫೆನ್ಸ್ ಸಿಸ್ಟಮನ್ನು ದಾಟಿ ಏನಾದರೂ ಬಂದು ಅಟ್ಯಾಕ್ ಮಾಡಿದರೆ ಸೊ ಆಗ ಗೋಲ್ಡನ್ ಟೆಂಪಲ್ ಎಲ್ಲಿದೆ ಅನ್ನೋದೇ ಗೊತ್ತಾಗಬಾರ್ದು, ಅಷ್ಟರ ಮಟ್ಟಿಗೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಎದುರಾಳಿಗಳ ಏನು ಪ್ರಯತ್ನ ಇರುತ್ತೆ ಅದನ್ನು ವಿಫಲಗೊಳಿಸಬೇಕು. ಹೆಚ್ಚಾಗಿ ರಾತ್ರಿ ಅಟ್ಯಾಕ್ ಆಗೋದ್ರಿಂದ ರಾತ್ರಿಯ ಸಂದರ್ಭದಲ್ಲಿ ಹೇಗೆ ಸೇಫ್ ಆಗಿರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಮೃತಸರ ಹೇಗೆ ಬ್ಲ್ಯಾಕ್ಔಟ್ ಆಯ್ತು ನೋಡಿ. ಇದನ್ನೇ ಎಲ್ಲರೂ ಕೂಡ ಭಾರತದ ಪ್ರತಿಯೊಂದು ನಗರದ ಜನ ಕೂಡ ಫಾಲೋ ಮಾಡಬೇಕು. ಇಲ್ಲ ನನಗೂ ಇದಕ್ಕೇನು ಸಂಬಂಧನೇ ಇಲ್ಲ, ಪ್ರಪಂಚದಲ್ಲಿ ಏನೇ ಆಗಲಿ ಮುಳುಗಲಿ ನನಗೇನು ಅಂತ ಏನಾದರೂ ಲೈಟ್ ಇಟ್ಕೊಂಡಿದ್ರೆ ನಿಮ್ಮ ಬಿಲ್ಡಿಂಗ್ಗೆ ಬಂದು ಹೊಡೆದು ಹೋಗ್ತಾರೆ ಅಷ್ಟೇ, ಲೈಟ್ ಆನ್ ಮಾಡ್ಕೊಂಡಿದ್ರೆ. ಸೊ ಹಾಗಾಗಿ ಮನೆಯ ಕರ್ಟನ್ಗಳನ್ನು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿ, ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಎಲ್ರಿಗೂ ಕೂಡ ತಿಳಿಸ್ಬೇಕು. ಮಕ್ಕಳಿಗೆ, ವಯಸ್ಸಾದಂಥವ್ರಿಗೆ ಬ್ಲ್ಯಾಕ್ಔಟ್ ಅಂದರೆ ಹೇಗೆ, ಏನು ಮಾಡಬೇಕು, ಪ್ರತಿಯೊಂದು ವಿದ್ಯುತ್ ದೀಪಗಳನ್ನು, ಮನೆಯಲ್ಲಿರುವಂಥ ಎಲ್ಲ ವಿದ್ಯುತ್ ಪರಿಕರಗಳನ್ನು ಕ್ಲೋಸ್ ಮಾಡೋದು, ಮತ್ತೆಲ್ಲ ಆಫ್ ಮಾಡಿ ಮೊಬೈಲ್ ಇಟ್ಕೊಂಡು ಮೇಲೆ ಟೆರೆಸ್ಸಿಗೆ ಬಂದರೆ ಅದು ಕೂಡ ಕಷ್ಟನೇ, ಮೊಬೈಲ್ ಲೈಟ್ ಸಾಕು ದಾಳಿ ಮಾಡೋಕ್ಕೆ. ಸೊ ಭಾರತದಿಂದ ಪಾಕ್ನ ಫೈಟರ್ ಜೆಟ್ಗಳನ್ನ ಉಳಿಸಿ ಮಾಡಿದಂಥದ್ದು ನೋಡಿದ್ರೆ ಈಗ ಬ್ಲ್ಯಾಕ್ಔಟ್ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಮೃತಸರದ ಈ ಗೋಲ್ಡನ್ ಟೆಂಪಲ್ ಏನಿದೆ ಸೊ ಅಲ್ಲಿ ಇವತ್ತು ಕಂಪ್ಲೀಟ್ ಬ್ಲ್ಯಾಕ್ಔಟನ್ನು ಪ್ರಾಕ್ಟೀಸ್ ಮಾಡಲಾಯಿತು. ಸೊ ಅಮೃತಸರ, ಪಂಜಾಬ್ ಸಿಖ್ ಧರ್ಮಗುರುಗಳು ಕೂಡ ಅಲ್ಲಿ ತಿಳಿಸಿದ್ರು.
ಹೇಗೆ ಬ್ಲ್ಯಾಕ್ಔಟ್ ಮಾಡಬೇಕು ಅಂತ. वाहिगुरु जी का खालसा वाहिगुरु जी की फतेह। समूह महला निवासी सारे ही भैन भरा सब के चरणों के विच बेनती है कि हरेक भैन भरा ने अपने घरे कोई भी जे लाइट जगती है, खास करके इन्वर्टर से जिन्हां दे घर कैमरे लगे हुए हैं इन्वर्टर से उन्हां नूं पूरा प्रॉपर तौर पर जिहड़ा कि बंद किया जाए। ये इंफॉर्मेशन सरकार वालों मानयोग डीसी साहब वालों या जिन्हें भी प्रशासन के अधिकारी सारिਆਂ वालों जिहड़ी कि बार बार बेनती कर रहे हैं, जिहड़ी कि 9 बजे तो लैके 5 बजे तक समूह महला निवासी या जिन्हें अपने रिश्तेदार दोस्त मित्र सब ने गुरुद्वारा साहब मंदिर मस्जिद ಇದು ಧರ್ಮಗುರುಗಳು ಅಲ್ಲಿ ಸೂಚನೆಯನ್ನು ಕೊಡ್ತಿರೋದು ಬ್ಲ್ಯಾಕ್ಔಟ್ ಸಂಬಂಧಪಟ್ಟ ಹಾಗೆ. ಅಂದರೆ ಕಂಪ್ಲೀಟ್ ಆಗಿ ಈ ವಿದ್ಯುತ್ ದೀಪಗಳನ್ನೆಲ್ಲವೂ ಕೂಡ ಆಫ್ ಮಾಡಿ ಎಲ್ಲವನ್ನು ಕೂಡ ಫಾಲೋ ಮಾಡಿ ನಮ್ಮ ಕಡೆಯಿಂದ ಏನು ನಾವು ಸಹಕಾರವನ್ನು ಕೊಡಬಹುದು ಸೇನೆಗೆ ನಮ್ಮ ಒಂದು ಭದ್ರತೆಗೋಸ್ಕರ ಅದನ್ನು ತಿಳಿಸ್ತಾ ಇದ್ರು. ಇದು ಧರ್ಮಶಾಲಾದಲ್ಲಿ ಮ್ಯಾಚ್ ಆದ ನಂತರ ಎಲ್ಲರೂ ಕೂಡ ಹೊರಬಂದಂಥ ದೃಶ್ಯ. ಸೊ ಮ್ಯಾಚನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಸೊ ಪಂಜಾಬ್ ಮತ್ತು ಡೆಲ್ಲಿಯ ಮ್ಯಾಚ್ನ ನಂತರ ಧರ್ಮಶಾಲಾ ಅಲ್ಲಿಂದ ಸುರಕ್ಷತೆಯ ದೃಷ್ಟಿಯಿಂದ ಕೂಡಲೇ ಎವ್ಯಾಕ್ಯುಯೇಟ್ ಮಾಡಬೇಕು ಅಂತ ತಿಳಿಸಲಾಯಿತು. ಕೂಡಲೇ ಎಲ್ಲರೂ ಕೂಡ ಹೊರಬಂದರು. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಉಲ್ಬಣ. ಜಮ್ಮು ಮತ್ತು ಕಾಶ್ಮೀರದ 8 ಜಿಲ್ಲೆಗಳಿಗೆ ಮೆಂಟರ್ಗಳನ್ನು ನೇಮಕ ಮಾಡಲಾಗಿದೆ. 8 ಜಿಲ್ಲೆಗಳಿಗೆ ಮಾರ್ಗದರ್ಶಕರನ್ನ ಭಾರತೀಯ ಸರ್ಕಾರ ನೇಮಿಸಿದೆ. ತುರ್ತು ಪರಿಸ್ಥಿತಿ ವೇಳೆ ಮಾರ್ಗದರ್ಶನ ನೀಡಲು ನೇಮಕ. ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಉಲ್ಬಣ ಆಗಿರುವಂತಹ ಕಾರಣ ಜಮ್ಮು ಮತ್ತು ಕಾಶ್ಮೀರದ 8 ಜಿಲ್ಲೆಗಳಿಗೆ ಮೆಂಟರ್ಗಳನ್ನು ನೇಮಕ ಮಾಡಲಾಗಿದೆ. ತುರ್ತು ಪರಿಸ್ಥಿತಿ ವೇಳೆ ಮಾರ್ಗದರ್ಶನ ಕೊಡೋದಕ್ಕೆ ಜೊತೆಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಮೆಂಟರ್ಗಳನ್ನು ನೇಮಕ ಮಾಡಲಾಗಿದೆ. ಸೊ ಅಲ್ಲಿ ಬೇಕಾಗುವಂಥ ನೀರಿನ ವ್ಯವಸ್ಥೆ, ರೋಡ್ ಕನೆಕ್ಟಿವಿಟಿ, ಹಾಗೆ ಈ ಇಂಟರ್ನೆಟ್ ವ್ಯವಸ್ಥೆ ಇರಬಹುದು, ಕರೆಂಟ್ ವ್ಯವಸ್ಥೆ, ಇದೆಲ್ಲವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಜನರಿಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ಅದನ್ನು ಹ್ಯಾಂಡಲ್ ಮಾಡುವಂಥ ನಿಟ್ಟಿನಲ್ಲಿ ಈ ಮೆಂಟರ್ಗಳನ್ನು ನೇಮಕ ಮಾಡಲಾಗಿದೆ. ಸೊ ಜಮ್ಮು ಮತ್ತು ಕಾಶ್ಮೀರದ 8 ಜಿಲ್ಲೆಗಳಿಗೆ ಮೆಂಟರ್ಗಳನ್ನು ನೇಮಕ ಮಾಡಿರೋದು.